ಆಗ್ಬೇಕು ಏನಕ್ಕ ಬರ್ಬೇಕು. ಹೌದು ನಮ್ಮಮ್ಮ ಕೊಲ್ಸಂತಂದ್ರೆ ಎಲ್ಲರಿಗೂ ಒಂದು ರೀತಿ ಪ್ರೇಮ ಇರ್ತದೆ. ಇದು ನಾನು ಫಸ್ಟ್ ನನ್ನ ಪಾತ್ರದ ಬಗ್ಗೆ ನಾನು ತಪ್ಪುಗಳು ಮಾಡ್ತಾ 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 ಹೋಗೋದು ಹೊಸ ಹೊಸ ತಪ್ಪುಗಳು. ಇವತ್ತು ಫ್ಯಾನ್ ಹೊಡಾಕ್ತೆ ಅಂದರೆ ಮತ್ತೆ ಫ್ಯಾನ್ ಹೊಡಕಲ್ಲ, ಮತ್ತೆ ಫೋನ್ ಹೊಡಾಕ್ತೀನಿ. ಆ ಥರದ್ದು ತಪ್ಪುಗಳು ಮಾಡ್ತಾ ಹೋಗಿ 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 ಅವ್ರು ಹೊಸ ಹೊಸ ತಪ್ಪುಗಳನ್ನು ಮಾಡ್ತಾ ಹೋಗಿ ಜೀವನವನ್ನು ಕಲ್ತ್ಕೊಂತ ಅಂದರೆ ಅದರಿಂದ ಮತ್ತೆ ನಾವು ಜೀವನವನ್ನು ರೂಪಿಸ್ಕೊಳ್ಳೋಂಥದ್ದು. ಆದರೆ ಒಂದೊಂದ್ಸರಿ ತಪ್ಪು ಯಾವ ಥರ ಅಂದ್ರೆ ಮರೆಯಲಾಗದ ತಪ್ಪಾಗಿರ್ತದೆ ಅದು ಮತ್ತೆ ನಾವು ಅದನ್ನು ಸಹ ಮಾಡ್ಕೊಳಕ್ಕಾಗಲ್ಲ. ಆ ಥರದ್ದೊಂದು ಪಾತ್ರದಲ್ಲಿ ಮಾಡಿರ್ತೀನಿ. ನನಗೆ ನನಗೆ ಶ್ರೀ ಫೋನ್ ಮಾಡಿ ಹೇಳಿದ್ರೆ ಈ ಥರದ್ದೊಂದು ಕತೆ ಇದೆ ಸರ್, ಹಳ್ಳಿ ಕತೆ. ನನಗೆ ಯಾವಾಗಲೂ ಈ ಹಳ್ಳಿ ಕಥೆಗಳು ಅಂತಂದ್ರೆ ನನಗೊಂದು ಸ್ವಲ್ಪ ನನಗೆ ಕಿವಿ ದೊಡ್ಡದಾಗುತ್ತೆ. ಯಾಕೆಂದ್ರೆ ನಾನು ವಾಟ್ಸಪ್ದು ಫಸ್ಟ್ ಅಗ್ರಿಕಲ್ಚರು ಆಮೇಲೆ ಕಲ್ಚರು ಅಂತ ನಾನು ಫಸ್ಟ್ ಬೆಳೆದು ಬದುಕಿದ್ದು ಎಲ್ಲನೂ ನನಗೆ ಸ್ಫೂರ್ತಿ ಸಿಕ್ಕಿದ್ದು ನಟನಾಗಬೇಕು ಅಂತ ಎಲ್ಲದಕ್ಕೂ ನನಗೆ ಮೂಲ ಕಾರಣ ನನ್ನ ಹಳ್ಳಿ ಮತ್ತು ಹಳ್ಳಿಯ ಜೀವನ. ನನಗೆ ಇವತ್ತು ಅದರದ್ದು ಒಂಥರ ನನಗೆ ಹೋಮ್ ಸಿಕ್ಕು ನನ್ನ ಹಳ್ಳಿದು ಅಂತಂದರೆ ಆ ಥರದ್ದು. ಅವ್ರು ನನಗೆ ಶ್ರೀ ಅವ್ರು ಕರ್ಕೊಂಬಂದು ನನಗೆ ಮನೋಜ್ ಅವ್ರು ಈ ಕತೆ ಹೇಳಿದಾಗ ಒಂದು ರೀತಿ ಡೇಟ್ಸ್ಗಳು ಜಾಸ್ತಿ ಬೇಕಾಗಿತ್ತು. ಅಯ್ಯೋ ಇಷ್ಟೊಂದು ದಿನ ಏನು ಮಾಡೋದು ಅಂತ ನನಗೆ ಇಲ್ಲ ನಾನು ಫಸ್ಟ್ ಈ ಥರ ಮಾಡ್ಕೋತೀನಿ ಅಂತ. ಆಮೇಲಿಂದ ಅವರು ಆಯಿತು ಅಂತ ಅಂದ್ಕೊಂಡು ನಾನು ಮಾಡೋಕ್ಕೆ ಹೋದರೆ ಆ ಲೊಕೇಶನ್ ನಿಜವಾಗ್ಲೂ ಎಲ್ಲ ಸಾವಿರ ವರ್ಷದ ಊರುಗಳು ಅವೆಲ್ಲನೂ ಬೇಲೂರನ್ನ ಸುತ್ತಮುತ್ತ ಬೇಲೂರು ಹಳೆಬೀಡು ಅಲ್ಲಿ ಯಾವುದೊಂದು ಲಕ್ಷ್ಮೀ ದೇವಸ್ಥಾನ ಅಂತ ಒಂದು ಕರ್ಕೊಂಡೋದ್ರು. ಅದಕ್ಕೊಂದು ಅಲ್ಲಿನ ಗ್ರಾಮಸ್ಥರು 2,000 ಇತಿಹಾಸ ಹೇಳ್ತಾರೆ. ಭಾಳ ಒಳ್ಳೆ ಜನಪ ಅಲ್ಲೆಲ್ಲನೂ. ಅಯ್ಯಯ್ಯೋ ಎಷ್ಟು ಎಲ್ಲ ಬಸ್ಗಟ್ಟಲೆ ಬಂದ್ಬಿಡೋರು ಪಾಪ ಜನ, ತುಂಬ ಪ್ರೀತಿಯಿಂದ ಬಂದು ಎಲ್ಲ ಭಾಗವಹಿಸೋದು. ತುಂಬ ಒಳ್ಳೆ ಜನ. ನಾನು ಅಂಥ ಊರುಗಳೆಲ್ಲ ನಿಜವಾಗ್ಲೂ ನನಗೆ ಅಷ್ಟೊಂದು ನಿಮ್ಮದು ಬೇಲೂರು ಮತ್ತು ಹಳೆಬೀಡು ತುಂಬ ಸಮೃದ್ಧಿಯಾದ ಊರುಗಳು. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ತುಂಬ ಗ್ರಾಮವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರೋ ಊರುಗಳು ಅವೆಲ್ಲನೂ. ಅಲ್ಲಿನ ಇವರು ಅಷ್ಟೇ ಪ್ರತಿನಿಧಿಗಳು ಅವ್ರಿಗೇನು ಡುಬಾಕ್ ಹಾಕ್ಬಿಟ್ಟು ಯಾಮಾರಿಸ್ಬಿಟ್ಟು ಅಂಬಕ್ ಹಾಕ್ಬಿಟ್ಟು ಅಲ್ಲಿ ಮುಚ್ಚಿದ್ದೀವಿ ಮುಚ್ಚಿಲ್ಲ, ತೆಗ್ದಿಲ್ಲ ಅಂತ ಈ ಥರದ್ದೇನಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋ ಊರುಗಳು ಅವೆಲ್ಲ. ಭಾಳ ನಿಮಗೆ ಎಷ್ಟೆಲ್ಲ ಇದಂಗೆ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರ, ಇಲ್ಲ ಸರ್ಕಾರದ ನಾವೆಲ್ಲ ಚೆನ್ನಾಗಿ ಬಳಸ್ಕೊತೀವಿ ಅಂತಂದ್ರು. ಖುಷಿ ಆಯ್ತು ನಿಜವಾಗ್ಲೂ ಅದೆಲ್ಲನೂ. ಹಾಗೆ ಈ ಥರದ್ದು. ಯಾಕಂದರೆ ನಮಗೆ ನಮ್ಮ ಈ ಹಳ್ಳಿ ಕಥೆಗಳು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡ ಇತಿಹಾಸ. ಬಂಗಾರ ಮನುಷ್ಯ ಆಗ್ಬೋದು, ಭೂತಾಯಿನ ಮಗ, ಯಜಮಾನ, ಜನ್ಮದ ಜೋಡಿ, ಇವೆಲ್ಲ. ಆಮೇಲೆ ತುಂಬ ಆರ್ಟ್ ಸಿನಿಮಾ ಅಂತ ಬಂದರೆ ಚೋಮನ ದುಡ್ಡಿ, ಅದೊಂದು ಪಕ್ಕ ನಮ್ಮ ಗುರುಗಳು ಬಿ ವಿ ಕಾರಂತರು ಮಾಡಿದ ಸಿನಿಮಾದು. ಇವೆಲ್ಲನೂ ಜನ ತುಂಬ ಇಷ್ಟಪಟ್ಟು ಮತ್ತೆ ಈಗಲೂ ಅದನ್ನು ನಮ್ಮ ತಿರುವಾಕೊಂಡು ನೋಡ್ತಿರೋ ಸಿನಿಮಾಗಳು ಅವೆಲ್ಲನೂ. ಹಾಗಾಗಿ ಅವರು ನನಗೆ ಮನೋಜ್ ಅವ್ರು ಬಂದು ನನಗೆ ಕತೆ ಹೇಳಿದ ತಕ್ಷಣ ನನಗೆ ಒಂದು ಕ್ಷಣ ನನಗೆ ಏನೇನೋ ನೆನಪಾಗ್ಬಿಡುತ್ತೆ. ನನಗೆ ಒಂದು ಹಳ್ಳಿದು ಹೊಸ ಕಥೆಗಳು ಹೇಳೋಕ್ಕಾಗಲ್ಲ, ಇರೋ ಕಥೆನೇ ಹೇಳ್ಬೇಕು ನಾವು. ಅದು ನಿಜವಾಗಿ ರಾಮಾಯಣ ಮಹಾಭಾರತ ಮತ್ತೆ ಆಗ್ತಾನೆ ಇರುತ್ತೆ ಕತೆ, ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಎಲ್ಲ ನಿಮ್ಗೆ ನೋಡ್ತಿದ್ರೆ ರಾಮಾಯಣ ಬೇರೆ ಥರ. ಅವಾಗೊಂದು 1 ಕೋಟಿ ಮಾಡಿದ್ರೆ ಇವಾಗ 1,000 ಕೋಟಿ 2,000-3,000 ಕೋಟಿ ಸಿನಿಮಾ ಮಾಡ್ತಾವ್ರೆ. ಮತ್ತೆ ಜನಕ್ಕೆ ಅದೇ ಕೂತವಲ್ಲ ಹೆಂಗ್ ಮಾಡ್ತಾರೆ ಅಂತ. ಸಿನಿಮಾ ಕಥೆಗಳು ಅಷ್ಟೇ, ಹೆಂಗ್ ಮಾಡ್ತಾರೆ. ಅಪ್ಪ ಅಂದ್ರೆ ಹೆಂಗಿರ್ತಾನೆ, ಮಗ ಅಂದ್ರೆ ಹೆಂಗಿರ್ತಾನೆ, ಸೊಸೆ ಅಂದ್ರೆ ಹೆಂಗಿರ್ತಾರೆ, ಮಗಳು ಅಂದ್ರೆ ಹೆಂಗಿರ್ತಾರೆ, ಮತ್ತೆ ಹೆಂಗ್ ಮಾಡ್ತಾರೆ ಅಂತ. ಇದನ್ನ ಮನೋಜ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಹೇಳಿದ್ರು. ನನಗೆ ಮೊದಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು ಅಂತ ನನಗೊಂದು ಸಣ್ಣದಾಗಿತ್ತು. ನನಗೆ ಅದು ಥಿಂಕ್ ಅಂಡ್ ಟಾಕ್ ಆಗುತ್ತಾ ಅಂದ್ಕೊಂಡು, ಇಲ್ಲ ಆ ಥರದ್ದಾಗಲಿಲ್ಲ. ಅವರು ಕೇಳುವ ರೀತಿ, ಅವ್ರ ಪಾತ್ರಕ್ಕೆ ನನಗೆ ಅದನ್ನು ಅವರು ಈ ರೀತಿ ಹಿಂಗೆ ಆಗಬೇಕು ಅನ್ನೋದು ಅವೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಕೆಲಸ ಮಾಡೋ ರೀತಿ ಅಂತೂ ಬಿಡಿಯೋರು ರಾಕ್ಷಸರು ಮನೋಜು ಅವರು ಮತ್ತು ದೇವೇಂದ್ರ ಅವರು ಮತ್ತು ಅವ್ರ ಟೀಮು, ನಮ್ಮ ಕ್ಯಾಮ್ರಾಮನ್ ರಾಜ್ ಅವರು. ಅದು ಬೇಲೂರ್ದು ಹಾಸನದ್ದು ಮಳೆಗಳು, ಮಲೆನಾಡು ಮಳೆ ಅವನ ಮಳೆ ಅಂತಾನ ಅದನ್ನು ಚೆಂಬಲ್ಲಿ ಇರೋದಂಗೆ ಅವೆಲ್ಲನೂ ಒಯ್ತಾನೆ ಇರ್ತಾರೆ ಅವೆಲ್ಲನೂ. ಅದನ್ನ ಯಾರು ಮಳೆ ಅಂತ ಹೇಳಲ್ಲ. ಅಲ್ಲಿ ಹೋಗಿ ಶೂಟಿಂಗ್ ಮಾಡೋಣ ಅಂತಂದ್ರು. ನನಗೆ ಹೆಂಗಪ್ಪ ಅಂತ ಅನ್ನಿಸ್ಬಿಡ್ತು. ಆಯಿತು ಹೆಂಗೋ ಅಂದ್ಕೊಂಡು ನಮಗೆ ಕೆಳಗೆ ಮೇಲೆಲ್ಲ ಕಿತ್ಕೊಂತ ನನಗೆ ಅಂದ್ಕೊಂಡು ಇಲ್ಲ ಅದು ತಿರ್ಗಿ ಅದು ಒಳ್ಳೆ ಮಳೆ. ಅದು ನಿಜವಾಗ್ಲೂ ಒಳ್ಳೆ ಮಳೆ, ಒಳ್ಳೆ ಹಸಿರು, ಆ ದೇವರುಗಳು ಆ ಗುಡ್ಡದ ಮೇಲೆ ಒಂದು ಕಡೆ ಕುತ್ಕೊಂಡಿದ್ದು ನೋಡಬೇಕು.
ಪಾಪ ಒಳ್ಳೆ ಫಸಲು ಬಂದಿರೋ ಜಾಗ ಹೆಂಗ್ ಮಾಡೋದು ಅಂತಂದ್ರೆ, ಏನಿಲ್ಲ ಸರ್, ಒಂದು ಸಣ್ಣ ಬದ ಇದೆ, ನಾವು ಅಲ್ಲೇ ಹೋಗ್ಬೇಕು ಅಂತಂದ್ರು. ಯಾಕೆ ಅಂದೆ, ಅಂದ್ರೆ ಹೊಲ ಹಾಕ್ಬಿಡುತ್ತೆ ಸರ್, ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಎಲ್ಲರದು ಹೋದ್ರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡೇ ಹೋಗಿದ್ದೀವಿ, ಸಿಂಹ ಅಂದ್ಕೊಂಡು. ತುಳಿದು ಬದುವು ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಒಂದು 5 ಅಡಿ ರೋಡ್ ಆಯ್ತದ ಪಾಪ. ಕೊನೆಗೊಂದು ಪಾಪ ಅವ್ರೇನು ಅನ್ಲಿಲ್ಲ. ಜೋಳನೋ ಏನು ಹಾಕಿದ್ರು, ಜೋಳನೋ ಈ ಜೋಳ ಏನು ಹಾಕಿದ್ರು, ಇಲ್ಲ ಪರವಾಗಿಲ್ಲ, ಅವರು ಕನ್ನಡದ ಪ್ರೀತಿಯವರು, ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ಟು. ಈ ಥರದಲ್ಲಿ ನನಗೆ ಅವ್ರ ಎನರ್ಜಿ, ಅವ್ರೊಂದ್ಸರಿ ಕಾಲು ಗೀಲು ಆಗಿ ಕೊನೆಗೆ ಏನೋ ಒಂದು ಆಗ್ಲಿಲ್ಲ ಬರಲಿಲ್ಲ ಅಂದ್ರೆ, ಮೀನಕ್ಕ ಆಗ್ಬೇಕು, ಮೀನಕ್ಕ ಬರ್ಬೇಕು, ಹೌದು ಸಡನ್ಲಿ ನೋಡೋಣ ಸಯ್ಯೋ ಮೀಟಿಂಗ್ ಹೋಗ್ಬಿಡೋದು. ಇದೇನ್ ಮಾಡ್ತಾರಂದ್ರೆ ಮಾಮೂಲು ಮಾತುಕತೆ ಅವ್ರದ್ದು. ದೇವೇಂದ್ರ ಅವರು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋರು. ಮಳೆದಕ್ಕೆ ಅವನೇನೋ ನಾವೇನೋ ಮಾಡ್ಬಿಡಲಿ ಅಂತ. ಈ ಮಳೆ ಜೊತೆಗೆ ಏನಾದ್ರು ಮಳೆ ಬೇಕು ಅಂತಂದ್ರೆ ಈ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಬೇಕು ಅಂತ ಕೇಳಿ ಏನ್ ಮಾಡ್ಬಿಡೋದು ಸರ್, ಇಲ್ಲಿ ಸರ್ ಅದಕ್ಕೆ ನಾವೊಂದು ಮಾಡಿ ಪಾಪ ಅದು ವರ್ಕೌಟ್ ಆಗಲಿಲ್ಲ. ಹೌದು ಅಂತ ಹೇಳಿದೆ, ಇಲ್ಲ ಹಂಗೆ ಆಗಲ್ಲ, ನೀನ್ ನೋಡಿ ಸಿನಿಮಾ ಅವ್ರವ್ರ ಕೆಲಸ ಅವರೇ ಮಾಡ್ಬೇಕು, ಏನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಇಲ್ಲ ಸರ್ ಬರುತ್ತೆ ಬಿಡಿ ಸರ್, ಮಳೆ ಬರುತ್ತೆ ಅಂತಾರ. ಅದೇ ಬರುತ್ತೆ ನಮ್ಗೆ, ಅದಕ್ಕೆ ನಾವು ಹೇಳಿದ್ವಿ ಶೂಟಿಂಗ್ ಅವ್ರು ಬರ್ತೀವಿ ಅಂದ್ಬಿಟ್ಟು ನಿಂತೋಗೋದು. ಅದಕ್ಕೆ ಏನಾರ ಪ್ಲಾನ್ ಮಾಡಿರೋದು ಆಗಲಿಲ್ಲ. ಈ ಥರದ್ದು ಒಂಥರ ನಾವು ಆ ಗ್ರಾಮದವನ್ನ ಆಗ್ಬಿಟ್ಟಿದ್ದಾರೆ ನಿಜವಾಗ್ಲೂ. ಒಂದು ರೀತಿ ಏನೋ ಆ ಮನೆ ಸಂಪೂರ್ಣ ನಿಜವಾಗ್ಲೂ ಸೆಟ್ ಹಾಕಿದ ಮನೆ ಎಲ್ಲ. ಆ ಮನೆ ಇಬ್ಬರೇ ಗಂಡ ಹೆಂಡ್ತಿ, ಅವರು ಎಲ್ಲ ಬೆಂಗಳೂರ್ಲಿದ್ರು ಮಕ್ಕಳು. ಪಾಪ ಅವರೇ ಒಂದ್ಸರಿ ಅವ್ರ ಗಂಡ ಸೊಸೆ ಮತ್ತೆ ಮಗ ಬಂದ್ಬಿಟ್ಟು ಅವರೇ ಪರಕೀಯರ ತರ ಓಡಾಡ್ತಿದ್ರು ಆ ಮನೆಯಲ್ಲಿ. ಹೋಗಿ ಸರ್ ಹೋಗಿ ಅಂದ್ಕೊಂಡು ಅವ್ರ ಬೆಡ್ರೂಮ್ ನಾವೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಎಲ್ಲಾನು. ಪಾಪ ತುಂಬ ಪ್ರೀತಿಯಿಂದ ಅದು ಮಾಡಿಕೊಟ್ರು ನಮಗೆ. ಪಾಪ ಒಂದೊಂದ್ಸರಿ ರಾಗಿ ರೊಟ್ಟಿ, ಅದಿಂದದು ಚಟ್ನಿ. ಇವ್ರೊಂದ್ಸರಿ ನಮಗೆ ಸರ್ ನಮ್ಮ ಊರಿಂದ ನಾನು ನಾಟಿಕೋಳು ಸಾರು ಮತ್ತೆ ರೊಟ್ಟಿ ತರಿಸ್ತೀನಿ ಅಂದ್ರು. ಆಯ್ತು ತರಿಸಿ ಅಂತ ನಾನು ಹೇಳ್ಬಿಟ್ಟೆ. ಬೆಳಿಗ್ಗೆ ಅವ್ರ ಅಮ್ಮ ಮಾಡ್ಕೊಂಡು ಬಂದ್ರೆ ಮರೆತ್ಬಿಟ್ಟವ್ರೆ. ನಾವು ಆ ಊಟಕ್ಕೆ ಕೂತ್ಕೊಂಡು ಅರ್ಧ ಉಂಡಿದ್ದೀವಿ. ನಮ್ಮ ಅಮ್ಮ ಕೊಳಿಸಂದಿದ್ದೀವಿ. ಹಂಗೆ ಅವರು ಆ ಥರದೊಂದು ಇನ್ವಾಲ್ವ್ಮೆಂಟು ಒಂದು ನಿಜವಾಗ್ಲೂ ನನಗೆ ಸಿನಿಮಾನ ಹಿಂಗೂ ಮಾಡ್ಬೋದು. ಒಂದು ಟೀಮ್ ಆಗಿ ಎಲ್ಲ ಒಂದು ಟೀಮೇ ಎಲ್ಲರೂ ವರ್ಕ್ ಮಾಡ್ತಿದ್ದ ರೀತಿಗಳು, ಅಲ್ಲಿ ನಾವು ಲೊಕೇಶನ್ ಹುಡುಕಿದ ರೀತಿ ಹಿಂಗೂ ಮಾಡ್ಬೋದ ಅಂತ ಅನಿಸ್ಬಿಟ್ಟು ನನಗೆ ಅಷ್ಟು ಪ್ರೀತಿಯಿಂದ ನಮ್ಗೆ ತೋರಿಸ್ಬೋದು. ಇನ್ನು ನಮ್ಮ ನಾಯಕ ನಟ ಶ್ರೀ, ಮೈಸೂರು ಹುಡುಗ, ನಮ್ಮ ಕೂರ್ಗು, ಇನ್ನೊಂದು ಬೆಂಗಳೂರು ರಮಿಕ್. ನೀನು ಮೈಸೂರ? ನಮ್ಮ ಮೈಸೂರು ಮೆಜಾರಿಟಿ ನಮ್ಮದೇ ಜಾಸ್ತಿ ಇದೆ, ಮೈಸೂರು ಮೆಜಾರಿಟಿ. ಅದೊಂದು ಕೂರ್ಗು. ಅಯ್ಯಪ್ಪ ಆಯಮ್ಮನ ಬೆಳಗ್ಗೆ ರಾಮ ಬೆಳಿನ ಏನೂ ಆಗ್ತಿರ್ಲಿಲ್ಲ, ರಿಫ್ಲೆಕ್ಟ್ರು. ಪಾಪ ನಮ್ಮ ಕ್ಯಾಮ್ರಾಮ್ಯಾನು ಹಿಂಗೆ ಡಲ್ಲ ಬಿಡೋರು. ಯಾಕೆ ಸರ್ ತುಂಬ ವೈಟು ಸರ್, ಮ್ಯಾಚ್ ಮಾಡೋಕ್ಕೆ ಆಗ್ತಿಲ್ಲ, ಏನು ಮಾಡೋದು ಅಂತ. ಮತ್ತೇನು ಮಾಡೋದು ಅಂತ ಈ ಸರಿ ನಿಮ್ಮನ್ನು ಅವಾಯ್ಡ್ ಮಾಡ್ತೀನಿ, ನನ್ನ ಅವಾಯ್ಡ್ ಮಾಡ್ಬಿಡೋದು. ಆಯ್ತು ಸರ್ ತಕ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂತ ಇದ್ವಿ. ರಾಜ್ ಅವರೇ ನಿಜವಾಗ್ಲೂ ಥ್ಯಾಂಕ್ ಯು. ಅವೆಲ್ಲ ಆ ಗುಡ್ಡ ಬೆಟ್ಟಕ್ಕೆ ಹತ್ತೋದಾಗಲಿ ಮಾಡೋದಾಗಲಿ ನಿಜವಾಗ್ಲೂ ಇದು ನನ್ನ ಒಟ್ಟು ಈ 30 ವರ್ಷದ ಕೆರಿಯರಲ್ಲಿ ಸುಮಾರು ಈಗಾಗಲೇ ನನ್ನೊಂದು ಸಿನಿಮಾ ಅಂತ ಬಂದಿದೆ. ಅದರಲ್ಲಿ ನಾನು ನಿಜವಾಗ್ಲೂ ಯಾಕೆಂದ್ರೆ ಕಲಾವಿದನಿಗೆ ಒಂಥರ ಈ ಪಕ್ಷಿ ಥರ ಕಾಯ್ತಾ ಇರ್ತೀವಲ್ಲ ಪಾತ್ರಗಳು ಬಂದಾಗ. ಒಂದು ಕ್ಷಣ ಅವ್ರು ಹೇಳಿದ ತಕ್ಷಣ ನನಗೆ ಖುಷಿ ಆಯಿತು, ಆಹಾ ಇದು ಚೆನ್ನಾಗಿದೆ ಪಾತ್ರ ಇದು ಅಂತ. ಏನು ಮಾಡೋದು, ಹಂಗೂ ಹಿಂಗೂ ಆಗುತ್ತಾ ಅಂತ ನೋಡಿದೆ, ಚೆನ್ನಾಗೇ ಆಯಿತು. ಅದು ಆಯಿತು. ಅದು ಆ ಒಂದು ರೀತಿಯಲ್ಲಿ ನನಗೆ ನಿಜವಾಗ್ಲು ಈ ಪಾತ್ರ ನಾನು ಮನೋಜ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮ ಶ್ರೀ ಅವ್ರಿಗೆ ಆಗ್ಬೋದು. ಶ್ರೀ ಅವ್ರ ಕರ್ಕೊಂಬಂದ ಮನೆಗೆ ಸರ್ ಹಿಂಗಿದೆ ಹೇಳಿ ಪಾತ್ರ ಇದು ನೀವೇ ಮಾಡಬೇಕು ಅಂತ.